ಈ ಲ್ಯಾಂಡ್ಸ್ಕೇಪ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸಿದೆ. ಇಲ್ಲಿ ನಿಮ್ಗೆ ಸನ್ರೈಸ್ ಕಾಣಿಸಿದೆ, ಅಲ್ಲಿ ನಿಮ್ಗೆ ಬೆಟ್ಟ ಕಾಣಿಸುತ್ತೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಎಸ್ಗೆ ಸ್ವಾಗತಿಸ್ತಿದ್ದೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ. ಇವತ್ತು ನಾನು ಕವರ್ ಮಾಡ್ತಿರೋದು ಟೂಟಿಕೋರಿನ್ ಎಕ್ಸ್ಪ್ರೆಸ್ಸು. ಇದು ಓಡೋದು ಮೈಸೂರು ಜಂಕ್ಷನಿಂದ ನಮ್ಮ ಟೂಟಿಕೋರಿನ್ವರೆಗೂ. ಬಟ್ ನಾನು ಸದ್ಯಕ್ಕೆ ಮೈಸೂರಿಂದ ಕವರ್ ಮಾಡ್ತಿಲ್ಲ, ಇದನ್ನು ಕವರ್ ಮಾಡ್ತಿರೋದು ನಮ್ಮ ಬೆಂಗಳೂರಿಂದ. ಸೊ ನಾನು ಬಂದುಬಿಟ್ಟಿದ್ದೀನಿ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ. ಇನ್ನೂ ನಮ್ಮ ಟ್ರೈನ್ ಬಂದಿಲ್ಲ ಸದ್ಯಕ್ಕೆ, ಸೊ ಅದಕ್ಕೆ ವೆಯ್ಟಿಂಗು. ಮತ್ತು ಐ ಹೋಪ್ ನಿಮಗೆ ಈ ಚಾನಲ್ ವೀಡಿಯೋಸ್ ಇಷ್ಟ ಆಗ್ತಿರ್ಬೋದು. ಇಷ್ಟ ಆಗ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಪದ ಮತ್ತು ಶಬ್ದಗಳಲ್ಲಿ ಮಿಸ್ಟೇಕ್ ಆಗಿಬಿಟ್ರೆ ಕ್ಷಮಿಸ್ಬಿಡಿ. ನಾನು ಒಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸರಿ, ಇವಾಗ ಟ್ರೈನಿಗೆ ವೆಯ್ಟ್ ಮಾಡೋಣ. ಟ್ರೈನ್ ಬಂದಾದ್ಮೇಲೆ ಇನ್ನೂ ಇನ್ಫಾರ್ಮೇಷನು ಮತ್ತು ಕಂಟೆಂಟ್ ಬಗ್ಗೆ ಮಾತಾಡೋಣ. ಹದಿನಾರು 236 ಟ್ರೈನ್ ನಂಬರು ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ ಬಂದಿದೆ. ಸೊ ಇದು LHB ಕೋಚು. ಹತ್ತಾನ ಟ್ರೈನ್ ಜರ್ನಿ ಮಾಡೋಣ, ನಿಮಗೆಲ್ಲ ತೋರಿಸೋಣ ಹೆಂಗಿರುತ್ತೆ. ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು S3 ಕೋಚಲ್ಲಿ, ಸ್ಲೀಪರ್ ಕೋಚಲ್ಲಿ. ನೋ AC, ನೋ ನಥಿಂಗ್, ಯಾವುದ್ರಲ್ಲೂ ಟ್ರಾವೆಲ್ ಮಾಡ್ತಿಲ್ಲ. ಯಾಕಂದರೆ ಓವರ್ ನೈಟ್ ಟ್ರೈನ್ ಅಲ್ವಾ, ಸೊ ಅದಕ್ಕೆ ಸ್ಲೀಪರಲ್ಲೇ ಟ್ರಾವೆಲ್ ಮಾಡಿ ಆರಾಮಾಗಿ ನಾಳೆ ರೀಚ್ ಆಗ್ಬೋದು. ಇದು ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 5ಇಂದ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಡಿಪಾರ್ಚರ್ ತೊಗೊಂಡಿದ್ದೀವಿ. ಎಕ್ಸಾಕ್ಟ್ 9:15ಗೆ ಡಿಪಾರ್ಚರು. ನೋ ಡಿಲೇಗಳು. ಇದು ನಾನು ನಮ್ಮ ಟ್ರೈನಲ್ಲಿದ್ದೀನಿ ಇವಾಗ. ಸೊ ಮಾತಾಡೋಕೋದ್ರೆ ಈ ಟ್ರೈನು ಸಾಯಂಕಾಲ 6:20ಗೆ ಮೈಸೂರಿಂದ ಹೊರಟದೆ. ಮತ್ತು 8:55ಗೆ KSR ಬೆಂಗಳೂರಿಗೆ ಬರುತ್ತೆ. 9:15ಗೆ KSR ಬೆಂಗಳೂರಿಂದ ಡಿಪಾರ್ಟ್ ಆಗುತ್ತೆ. ಸೊ ಮಂಡ್ಯ ಮೈಸೂರಿಂದ KSR ಬೆಂಗಳೂರು ಬರೋವರೆಗೂ ಮಧ್ಯದಲ್ಲಿ ಸ್ಟಾಪ್ಸ್ ಬರೋದಲ್ಲ, ಮಂಡ್ಯ ಆಯಿತು, ಮತ್ತು ಚನ್ನಪಟ್ಟಣ ಆಯಿತು, ಮತ್ತು ರಾಮನಗರ, ಮತ್ತು ಕೆಂಗೇರಿ, ಆ ಥರ ಸ್ಟಾಪ್ಸ್ ಬರುತ್ತೆ. ಅಲ್ಲೆಲ್ಲ 1 ಮಿನಿಟ್ ಸ್ಟಾಪು. ಆಮೇಲೆ ಡೈರೆಕ್ಟಾಗಿ ನಮ್ಮ KSR ಬೆಂಗಳೂರಿಗೆ ಬಂದು 20 ನಿಮಿಷ ಸ್ಟಾಪ್ ಕೊಡ್ತಾನೆ. ಇಲ್ಲಿಂದ ನಾನು ನಿಮಗೆ ಜರ್ನಿ ತೋರಿಸ್ತಾ ಇರ್ತೀನಿ. ಸೊ ನಾವು ರೀಚ್ ಆಗಿದ್ದು ಸದ್ಯಕ್ಕೆ ಬೆಂಗಳೂರು ಕಾನ್ ಸ್ಟೇಷನ್ಗೆ. ಬರೋ ಟೈಮ್ 9:25, ಬಂದಿದೆ 9:27, 2 ಮಿನಿಟ್ಸ್ ಲೇಟು. ಅಷ್ಟು ನಡೆಯುತ್ತೆ. ಸೊ ನಿಮಗೆ ಬೆಂಗಳೂರು ಕಾಂಟು ಈ ಟ್ರೈನಲ್ಲಿ ಬಂದರೆ ಇಲ್ಲಿ ನಿಮ್ಗೆ ನಂದಿನಿ ಪ್ಯಾಲೇಸು, ನಾರ್ಮಲ್ IRCT ಶಾಪ್ಸ್ ಎಲ್ಲ ಸಿಗುತ್ತೆ. ತಿನ್ನೋಕ್ಕೆ ಬಿಸ್ಕೆಟು, ನೀರೆಲ್ಲ ನೀವು ತೊಗೊಬೋದು. ಹಿಂದೆ ಊಟನೇ ಸಿಗುತ್ತೆ. ಸದ್ಯಕ್ಕೆ ನಾನು ಊಟ ಮಾಡ್ಕೊಂಬಂದಿದ್ದೀನಿ. ಸೊ ಊಟ ತೊಗೊಳಲ್ಲ ಇಲ್ಲಿಂದ. ನೀರು ತೊಗೊಂಡ್ರೆ 15 ರೂಪಾಯಿ ರೈಲ್ ನೀರು. ಚೇಂಜ್ ಇದಿಲ್ಲ ಅಂತ ಬಿಸ್ಕೆಟ್ ಕೊಟ್ಬಿಟ್ರು, ಅದೇ ತಿಂತಿದ್ದೆ. ಸೊ ಇದು ನಾವು ಡಿಪಾರ್ಟ್ ಆಗಿದ್ದೀವಿ ಬೆಂಗಳೂರು ಕಾಂಟ್ ರೈಲ್ವೆ ಸ್ಟೇಷನಿಂದ. ನಿಮಗೆ ಗೊತ್ತಿರುತ್ತೆ, ಸೇಲಂಗೆ ಹೋಗೋದು 7 ರೂಟ್ ಇದೆ. ಒಂದು ಮಂದಿ ವಯ ಕೃಷ್ಣರಾಜಪುರ, ವಯ ಬಂಗಾರಪೇಟೆ, ವಯ ಕುಪ್ಪಂ, ಜುಲಾರ್ಪೇಟೆಯಿಂದ ಬೈಪಾಸ್ ಮಾಡಿ ಸೇಲಂಗೆ ಹೋಗುತ್ತೆ. ಇನ್ನೊಂದು ಮಂದಿ ನಮ್ಮದು ಹೊಸೂರು ಕಡೆಯಿಂದ ಹೋಗುತ್ತೆ. ಸೊ ನಾವು ಯಾವ ರೂಟಲ್ಲಿ ಹೋಗ್ತಿರೋದು ಅದು ನಾನು ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಸೊ ಇದು ನಾವು ಸದ್ಯ ರೀಚ್ ಆಗಿದ್ದೀವಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನಮ್ಮ ಸ್ಟಾಪ್ ಇಲ್ಲ, ಈ ಸ್ಟೇಷನ್ನೇ ಸ್ಕಿಪ್ ಹೊಡಿಯುತ್ತೆ. ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಒಂದು ಮೆಮು ಟ್ರೈನ್ ಬಂದಿದೆ. ಐ ಗೆಸ್ ಬಂಗಾರಪೇಟ್ ಟು KSR ಬೆಂಗಳೂರು ಮೆಮು ಟ್ರೈನ್ ಇರ್ಬೋದು ಇದು. ಸೊ ನೀವು ಪಕ್ಕದಲ್ಲಿ ಇಲ್ಲೇ ನೋಡ್ಬೋದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿ ಸ್ಟಾಪ್ ಕೊಡುತ್ತಾ? ಐ ಗೆಸ್ ಇಲ್ಲಿ ಸ್ಟಾಪ್ ಕೊಡ್ಬೋದು, ಬಟ್ ಪ್ಲ್ಯಾಟ್ಫಾರ್ಮ್ ಕಡೆ ಕೊಡೋಲ್ಲ. ಅಲ್ಲಿ ನೋಡಿ, ಪ್ಲ್ಯಾಟ್ಫಾರ್ಮ್ ಹತ್ರ ನಾವಿಲ್ಲ. ನಾವು ಮೇನ್ ಲೈನಲ್ಲಿ ಮೇ ಬಿ ಸದ್ಯಕ್ಕೆ ನಮ್ಮ ಟ್ರೈನ್ ಸ್ಟಾಪ್ ಆಗಿಬಿಟ್ಟಿದೆ. ಮೇನ್ ಲೈನಲ್ಲೇ ಸ್ಟಾಪ್ ಆಗಿದೆ, ಪ್ಲ್ಯಾಟ್ಫಾರ್ಮ್ ಕಡೆ ಎಲ್ಲೂ ಇಲ್ಲ. ಸೊ ಮೇ ಬಿ ಲೈನ್ ಕ್ಲಿಯರೆನ್ಸ್ ಇರೋಲ್ಲ, ಸೊ ಅದಕ್ಕೆ ಸ್ಟಾಪ್ ಕೊಟ್ಟಿದೆ ಇಲ್ಲಿ. ಜಸ್ಟ್ ಈ ಟ್ರೈನ್ ಪಾಸ್ ಐತಲ್ಲ, ಇದು ಬರ್ತಿರೋದು ದಾನಾಪುರಿಂದ, ಪಟ್ನಾ, ಲೈಕ್ ಬಿಹಾರಿಂದ.
ನಾವು ಸದ್ಯಕ್ಕೆ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಿಂದ. ಇಲ್ಲಿಂದ ನಮ್ಮ ಲೈನ್ ಚೇಂಜ್ ಆಗುತ್ತೆ. ಆ ಲೈನ್ ಎಲ್ಲಿದೆ ನಾನು ನಿಮ್ಗೆ ತೋರಿಸ್ತೀನಿ ರೀ. ಇದು ನೀವು ಪಕ್ಕದಲ್ಲಿ ನೋಡ್ಬೋದು, ಬೆಂಗಳೂರು ಚೆನ್ನೈ ಮೇನ್ ಲೈನ್ ಇದೆ. ನಾವು ಸದ್ಯಕ್ಕೆ ರೈಟ್ ಡೈವರ್ಷನ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಈ ಮೇನ್ ಲೈನ್ ಇಟ್ಕೊಂಡು ಹೋದರೆ ನೀವು ವಯ ಬಂಗಾರಪೇಟು, ಕುಪ್ಪಮು, ಜುಲಾರ್ಪೇಟ್ ಬೈಪಾಸ್ ಮಾಡಿ ಸೇಲಂಗೆ ಹೋಗ್ಬೋದು. ಮತ್ತು ನಾವು ಸದ್ಯಕ್ಕೆ ನಮ್ಮ ಟ್ರೈನು ರೈಟ್ ಡೈವರ್ಷನ್ ತೊಗೊಂಡ್ಬಿಟ್ಟು ವಯ ಹೊಸೂರು ವಯ ಧರ್ಮಪುರಿ ಕಡೆಯಿಂದ ಸೇಲಂಗೆ ಹೋಗುತ್ತೆ. ಸೊ ನೀವು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸಿಂದ ಹೋದರೆ ಆ ಟ್ರ್ಯಾಕಲ್ಲಿ ಹೋಗ್ತೀರಾ, ಮತ್ತು ಟೂಟಿಕೋರಿನ್ ಎಕ್ಸ್ಪ್ರೆಸ್ಸಲ್ಲಿ ಹೋದರೆ ಈ ಟ್ರ್ಯಾಕಲ್ಲಿ ಹೋಗ್ತೀರಾ. ಐ ಗೆಸ್ ನಾನು ಎಷ್ಟೋ ವರ್ಷ ಆದಮೇಲೆ ನಾನು ಈ ಟ್ರ್ಯಾಕಲ್ಲಿ ಹೋಗ್ತಿರೋದು, ಈ ರೂಟಲ್ಲಿ ಹೋಗ್ತಿರೋದು ಆ್ಯಕ್ಚುಲಿ. ನೀವು ಪಕ್ಕದಲ್ಲಿ ಒಂದು ಲೈನ್ ನೋಡ್ಬೋದು. ಸೊ ಅದು ಬಾನ್ಸ್ವಾಡಿ ಕಡೆಯಿಂದ ಲೈನ್ ಬರ್ತಿದೆ. ಸೊ ಯಾವ ಟ್ರೈನ್ SMVTಗೆ ಹೋಗೋಲ್ಲ, ಅದು ಬೈಪಾಸ್ ಮಾಡಿ ಡೈರೆಕ್ಟಾಗಿ ಈ ಲೈನಾಗಿ ಬಂದು ಮರ್ಜ್ ಆಗಿಬಿಡುತ್ತೆ. ನೋಡಿ ಇಲ್ಲೇ ಇವಾಗ ನಾವು ಮರ್ಜ್ ಆಗಿಬಿಡ್ತೀವಿ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಕಾರ್ಮೆಲ್ ಆರಾಮ್ ರೈಲ್ವೆ ಸ್ಟೇಷನ್ಗೆ. ನಮ್ಮ ಕರ್ನಾಟಕದ ಇದು ಲಾಸ್ಟ್ ಸ್ಟೇಷನು. ಇದಾದಮೇಲೆ ಯಾವ ಸ್ಟೇಷನ್ ಆದರೂ ಬಂದರೆ ತಮಿಳ್ನಾಡು ಬರುತ್ತೆ. ಕೋಚ್ ಕಾಂಪೋಸಿಷನ್ ಮಾತಾಡಿದ್ರೆ ಇದರಲ್ಲಿ 4 ಮಂದಿ ಜನರಲ್ ಕ್ಲಾಸಸ್ ಇದೆ. ಅದಾದಮೇಲೆ 5 ಮಂದಿ ಥರ್ಡ್ AC, 1 ಮಂದಿ ಸೆಕೆಂಡ್ AC, ಅದಾದಮೇಲೆ 10 ಮಂದಿ ಸ್ಲೀಪರು, 1 ಮಂದಿ ಸ್ಲೀಪರ್ ಎಕ್ಸ್ಟ್ರಾ ಕೋಚ್ ಇದೆ. ನಮ್ಮ ಟ್ರೈನ್ ಇಲ್ಲಿ ಸದ್ಯಕ್ಕೆ ಅರ್ಧ ಗಂಟೆ ಲೇಟ್ ತಲುಪಿದೆ. ಇದು ಸದ್ಯಕ್ಕೆ ಜಸ್ಟ್ 60 ಸೆಕೆಂಡ್ಸ್, ಐ ಮೀನ್ 1 ಮಿನಿಟ್ ಆದಮೇಲೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಕಾರ್ಮೆಲಾರಾಮ್ ರೈಲ್ವೆ ಸ್ಟೇಷನಿಂದ. ಸೊ ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1. ನಮ್ಮ ಟ್ರೈನ್ ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 2. ಗುರುವೇ, ತಮಿಳ್ನಾಡಿನ ಮೊದಲ ಸ್ಟಾಪ್ಗೆ ನಿಮ್ಮೆಲ್ಲರೂ ಸ್ವಾಗತ. ನಾವು ಸದ್ಯಕ್ಕೆ ರೀಚ್ ಆಗಿದ್ದೀವಿ ಹೊಸೂರು ರೈಲ್ವೆ ಸ್ಟೇಷನ್ಗೆ. ಅಪ್ರಾಕ್ಸಿಮೇಟ್ಲಿ 30 to 33 ಮಿನಿಟ್ಸ್ ಡಿಲೇ ಇಲ್ಲಿ ರೀಚ್ ಆಗಿರೋದು. ಆ್ಯಕ್ಚುಲಿ ಕಾರ್ಮೆಲಾರಾಮ್ ಆದಮೇಲೆ ಇನ್ನೂ 3 ಇಂಟರ್ಮೀಡಿಯೇಟ್ ಸ್ಟಾಪ್ಸ್ ಬರುತ್ತೆ ಕರ್ನಾಟಕದಲ್ಲಿ, ಬಟ್ ಅಲ್ಲಿ ಸದ್ಯಕ್ಕೆ ನಮ್ಮ ಸ್ಟಾಪ್ ಇಲ್ಲ. ಸೊ ಇಲ್ಲಿ 2 ನಿಮಿಷ ಸ್ಟಾಪು. ಸೊ ನೀವು ಮೈಸೂರಿಂದ 6:20ಗೆ ಹೊರಟಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 10:45 ಬಂದು ಟೂಟಿಕೋರಿನ್ಗೆ ರೀಚ್ ಆಗ್ತೀರಾ. ಇದು 2 ಮಿನಿಟ್ಸ್ ಸ್ಟಾಪೇಜ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಹೊಸೂರು ರೈಲ್ವೆ ಸ್ಟೇಷನ್ ಇಂದ. ಇದು ಸದ್ಯಕ್ಕೆ ನಾವು ಹೊಸೂರು ರೈಲ್ವೆ ಸ್ಟೇಷನಿಂದ ಹೊರಟ್ಬಿಟ್ಟಿದ್ದೀವಿ ನಾನು ಹೇಳ್ದಂಗೆ. ಸೊ ನಮ್ಮ ರೂಟ್ ಇರೋದು ಇಲ್ಲಿಂದ ಧರ್ಮಪುರಿಯಿಂದ ಸೇಲಂಗೆ ಜಾಯ್ನ್ ಆಗುತ್ತೆ. ಅಲ್ಲಿಂದ ಈ ರೋಡಿಂದ ಚೆನ್ನೈ ಕೊಯಂಬತ್ತೂರು ಮೇನ್ ಲೈನ್ ಬಿಟ್ಟು ನಾವು ಹೊರಟ್ಬಿಡ್ತೀವಿ ಕಾರೂರು ಜಂಕ್ಷನ್ ಕಡೆ. ಸೊ ಹತ್ತು ಕಡೆಯಿಂದ ನಾವು ಟೂಟಿಕೋರಿನ್ಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿದೆ, 10:50, 11 o'clock ಆಗಿಬಿಟ್ಟಿದೆ. ಸೊ ಸದ್ಯಕ್ಕೆ ನಾನು ಹೋಗ್ತೀನಿ ಮಲ್ಗಕ್ಕೆ, ಯಾಕಂದರೆ ಇವಾಗ ಅಷ್ಟೊಂದು ಏನು ರೂಟ್ ಕವರ್ ಮಾಡೋಂಗಿಲ್ಲ, ಎಲ್ಲ ನೈಟು 1 o'clock 2 o'clock ಬರೋದು. ಸೊ ನಾನು ನಿಮಗೆ ಕಾರೂರು ಜಂಕ್ಷನ್ ಅಥವಾ ಡಿಂಡಗುಲ್ ಹತ್ರ ಸಿಗ್ತೀನಿ. ಅಷ್ಟವರೆಗೂ ಗುಡ್ ನೈಟ್, ಶುಭರಾತ್ರಿ. ಶುಭೋದಯ ನಿಮ್ಮೆಲ್ರಿಗೂ. ನಾವು ಸದ್ಯ ರೀಚ್ ಆಗಿಬಿಟ್ಟಿದ್ದೀವಿ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ನಾನು ದಿಂಡಗಲ್ ಜಂಕ್ಷನ್ ಹತ್ರನೇ ಎದ್ಬಿಟ್ಟಿದೆ, ಬಟ್ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಸ್ವಲ್ಪ ಚಾರ್ಜ್ ಮಾಡಿದೆ, ಅದಾದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಸೊ ನಾವು ದಿನಗಳಲ್ಲಿ 21 ಮಿನಿಟ್ಸ್ ಬಿಫೋರ್ ಬಂದಿದ್ವಿ, ಬಟ್ ಕೊಡೈಕೆನಾಲ್ ರೋಡ್ ಬರ್ತಾ 4 ಮಿನಿಟ್ಸ್ ಡಿಲೇ ಆಯಿತು. ನೀವು ನೋಡ್ಬೋದು ಏನು ಸಕ್ಕತ್ತಾಗಿ ವೆದರ್ ಆಗಿದೆ ಕೊಡೈಕೆನಾಲ್ ರೋಡ್ ಹತ್ರ. ಅಷ್ಟೇ, ನಮ್ಮ ಟ್ರೈನ್ ಸಿಗ್ನಲ್ ಆಯಿತು. ಇಲ್ಲಿ ಸ್ಟಾಪ್ ಇರೋದು 2 ನಿಮಿಷ ಆ್ಯಕ್ಚುಲಿ, ಬಟ್ ನಮ್ಮ ಟ್ರೈನು ಸದ್ಯಕ್ಕೆ 1 ನಿಮಿಷ ಸ್ಟಾಪ್ ಕೊಟ್ಟಿದೆ, ಯಾಕಂದರೆ ಡಿಲೇ ಬಂತಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್ ಆಫ್ ಸ್ಟಾಪಿಂಗ್ 2 ಮಿನಿಟ್ಸ್. ಪ್ಯಾಸೆಂಜರ್ ಹತ್ಬಿಟ್ಟಿರ್ತಾರೆ, ಇಲ್ಲಿಯವ್ರು ಇಲ್ದಿರ್ತಾರೆ. ಲ್ಯಾಂಡ್ಸ್ಕೇಪ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲಿ ನಿಮ್ಗೆ ಸನ್ರೈಸ್ ಕಾಣಿಸ್ತಿದೆ, ಅಲ್ಲಿ ನಿಮ್ಗೆ ಬೆಟ್ಟ ಕಾಣಿಸುತ್ತೆ, ಇಲ್ಲಿ ನಿಮಗೆ ತೆಂಗಿನಕಾಯಿ ತೋಟ ಕಾಣಿಸುತ್ತೆ, ಬಾಳೆಕಾಯಿ ತೋಟ ಕಾಣಿಸುತ್ತೆ, ಇಲ್ಲಿ ನಿಮಗೆ ಫಾರ್ಮಿಂಗ್ ಕಾಣಿಸುತ್ತೆ. ಸಕ್ಕತ್ತಾಗಿದೆ ಲ್ಯಾಂಡ್ಸ್ಕೇಪ್ ಮಾತ್ರ. ನಮ್ಮ ಟೂಟಿಕೋರಿನ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ ಸೋಲಾವಂದನ್ ತಾನೇ ಗುರು, ಸೋಲಾವಂದನ್ ಸ್ಟೇಷನ್ಗೆ. ಆ್ಯಕ್ಚುಲಿ ಸ್ವಲ್ಪ ನೇಮಲ್ಲಿ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ, ಸೊ ಅದಕ್ಕೆ ನೋಡಿಬಿಟ್ಟೆ ಅಲ್ಲೇ. ಸೊ ಲ್ಯಾಂಡ್ಸ್ಕೇಪ್ ನೀವು ನೋಡಿದ್ರಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ, ತುಂಬ ಬ್ಯೂಟಿಫುಲ್ಲಾಗಿ ಲ್ಯಾಂಡ್ಸ್ಕೇಪ್ ಕಾಣಿಸ್ತಿದೆ ಗುರು ನಿಜವಾಗ್ಲೂ. ಈ ಸನ್ರೈಸ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಅದು ಹಿಂದೆ ಟ್ರೈನ್ ಹೋಯ್ತಲ್ಲ, ಅದು ತುಂಬ ರೇಕ್ ಶೇರಿಂಗ್ ಇತ್ತು ಗುರು. ಮಧುರೈ ಟು ಕೊಯಂಬತ್ತೂರು, ಕೊಯಂಬತ್ತೂರು ಟು ಕಣ್ಣೂರು, ಕಣ್ಣೂರು ಟು ಮ್ಯಾಂಗ್ಳೂರು, ಅದಾದಮೇಲೆ ಸೇಮ್ ರಿವರ್ಸು ಬರುತ್ತೆ ಮಧುರೈಯವರು. ಮಧುರೈ ಆದಮೇಲೆ ಬೋಡಿ ಅಂತೆ. ಸದ್ಯಕ್ಕೆ ನಾವು ಇವಾಗ ತಲುಪಿದ್ದೀವಿ, ಸ್ಕಿಪ್ ಹೊಡಿತಿದ್ದೀವಿ ಆ್ಯಕ್ಚುಲಿ ಕುದಾಲ್ ನಗರ್ನ. ಇಲ್ಲಿ ಸ್ಟಾಪೇಜ್ ಇಲ್ಲ ನಮ್ಮದು. ಇಲ್ಲಿ ನೋಡಿ, ಒಂದು ಓವರ್ಟೇಕ್ಗೋಸ್ಕರ ನಮ್ಮ ಗಾಡಿ ಬಂದು ಕುದಾಲ್ ನಗರ್ ಸ್ಟೇಷನಲ್ಲಿ ನಿಂತ್ಕೊಯ್ತು. ಯಾವ ಟ್ರೈನು ಮುಂದೆ ಇಲ್ಲ ನಿಮಗೆ. ಈ ಟ್ರೈನ್ಗೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಸೊ ಇದು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಇದು MGR ಸೆಂಟ್ರಿಂದ ಬೋಧಿನಾಯಕ್ ಕಣ್ಣೂರಿಗೆ ಹೋಗ್ತಿದೆ. ಸೊ ನಾವು ಕುದಾಲ್ ನಗರಿಂದ ಹೊರಟ್ಬಿಟ್ಟಿದ್ದೀವಿ. ಇದು ನೀವು ನೋಡಿದ್ರೆ AC ಸೂಪರ್ ಫಾಸ್ಟ್ ಟ್ರೈನು. ಸೊ ಅದಕ್ಕಿಂತ ಮೊದಲು ನಮಗೆ ಪ್ರಯಾರಿಟಿ ಕೊಟ್ಟು ನಮ್ಮನ್ನು
ಕಳಿಸ್ಬಿಟ್ಟಿದ್ದಾರೆ ಮಧುರೈ ಜಂಕ್ಷನ್ಗೆ. ಸೊ ನಮ್ಮ ಹಿಂದೆ ಇದು ಬರುತ್ತೆ. ಬಟ್ ಟುಟಿಕೋರಿನ್ ಎಕ್ಸ್ಪ್ರೆಸ್ ಪ್ರಯಾರಿಟಿ ಮ್ಯಾಟರ್ಸ್. ಇದರಲ್ಲಿ AC ಸೂಪರ್ ಫಾಸ್ಟ್ ಅಂತ ಬರೆದಿದ್ದಾರೆ. ಬಟ್ ನೀವು ನೋಡೋಕೆ ಹೋದರೆ ಸ್ಲೀಪರ್ ಕೋಚಸ್ಸು ಇದೆ ಇದರಲ್ಲಿ. ನಾವು ತಲುಪಿದ್ದೀವಿ ಈಗ ಮಧುರೈ ಜಂಕ್ಷನ್ಗೆ. ಇಲ್ಲಿಂದ ತಿರುವನೆಯಲ್ಲಿ ಚೆನ್ನೈ ವಂದೇ ಭಾರತ್ ಡಿಪಾರ್ಟ್ ಆಗ್ತಿದೆ. ನಮ್ಮ ಟ್ರೈನ್ಗೆ ಇದು ವೆಯ್ಟ್ ಮಾಡ್ತಿತ್ತು ಅನಿಸಿದೆ. ನಮ್ಮ ಟ್ರೈನು ರೀಚ್ ಆಗಿದೆ ಮಧುರೈ ಜಂಕ್ಷನ್ಗೆ. ಸೊ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನೀವು ಇದು ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ನಮ್ಮ ಮಧುರೈ ಬೆಂಗಳೂರು ಕ್ಯಾಂಟ್ ವಂದೇ ಭಾರತ್ ಇನಾಗ್ರೇಷನ್ ಕವರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಇನಾಗ್ರೇಷನು. ಅದು ಆಲ್ರೆಡಿ ನೀವು ನೋಡಿರ್ತೀರ. ಈ ವಿಡಿಯೋ ಸ್ವಲ್ಪ ಲೇಟ್ ಬರುತ್ತೆ. ಸೊ ಐ ಹೋಪ್ ನಿಮಗೆ ಟುಟಿಕೋರಿನ್ ಎಕ್ಸ್ಪ್ರೆಸ್ಸು ಜರ್ನಿ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಅಷ್ಟೊಳಗೆ ಜೈ ಭಾರತ, ಜೈ ಕರ್ನಾಟಕ.